Yes, welcome back to our channel Creative Corner. According to our scheduled timetable, today we have physics class. Today we are going to start a part 1 session of sources of energy. Sources of energy ನ ಪಾರ್ಟ್ 1 ಸೆಷನ್ ಫಿಸಿಕ್ಸ್ ಕ್ಲಾಸನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಈ ಒಂದು ಲೆಸನನ್ನು ಇಂಪಾರ್ಟೆಂಟ್ ಇದು, ವೆರಿ ಈಸಿ ಸ್ಕೋರರ್. ಈ ಒಂದು ಲೆಸನಿಂದ ನಿಮಗೆ 3 ಮಾರ್ಕ್ಸ್ ಅಂತೂ 3 to 4 ಮಾರ್ಕ್ಸ್ ಏನು ಅದು ಪಕ್ಕ 3 to 4 ಮಾರ್ಕ್ಸ್ ಪಕ್ಕ ಇರುತ್ತೆ ಈ ಲೆಸನಿಂದ. ಓಕೆ, MCQ ಬರುತ್ತೆ, 1 ಮಾರ್ಕ್ ಬರುತ್ತೆ ಮತ್ತು 3 ಮಾರ್ಕ್ ಒಂದು ಕ್ವೆಶನ್ 100% ಇದ್ದೇ ಇರುತ್ತೆ. ಓಕೆನಾ, ಎನರ್ಜೀಸ್ ಬಗ್ಗೆ. ಓಕೆನಾ, ಈ ಒಂದು ಲೆಸನ್ ವೆರಿ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಅವರ್ ಟೈಮ್ ಟೇಬಲ್, ದಿಸ್ ಇಸ್ ಅವರ್ ಕ್ಲಾಸ್ ಟುಡೇ. Okay, welcome back to a part 1 session of physics. Let's start our class with joy and happiness. Let's come children, let's start. Yes, what are the learning outcomes and goals ಅಂತ ಅಂದರೆ ಈ ಒಂದು ಲೆಸನಿಂದ ನೀವೇನೇನು ಕಲಿಬಹುದು. ಸ್ಟೂಡೆಂಟ್ಸ್ ಆರ್ ಏಬಲ್ ಟು ನೋ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಅಂದರೆ ಸೋರ್ಸಸ್ ಆಫ್ ಎನರ್ಜಿನ ಕ್ಯಾರೆಕ್ಟರಿಸ್ಟಿಕ್ ಲಕ್ಷಣಗಳ ಬಗ್ಗೆ ಗೊತ್ತಾಗುತ್ತೆ ಮತ್ತು ವೇರಿಯಸ್ ಸೋರ್ಸಸ್ ಆಫ್ ಎನರ್ಜಿಯನ್ನು ಕಂಪೇರ್ ಮಾಡ್ತಾರೆ. ಓಕೆನಾ, ಕಂಪೇರ್ ಮಾಡ್ಕೊಳ್ಳುವಂಥ ಇದು ಕೂಡ ನಿಮಗೆ ಬೆಳೆಯುತ್ತೆ. ದೆನ್ ಡಿಸ್ಕಸ್ ದ ವರ್ಕಿಂಗ್ ಆಫ್ ಥರ್ಮಲ್ ಆ್ಯಂಡ್ ಹೈಡ್ರೋ ಪವರ್ ಪ್ಲ್ಯಾಂಟ್ಸ್ ಅಂತ ಅಂದರೆ ಥರ್ಮಲ್ ಮೀನ್ಸ್ ಹೀಟ್ ಆ್ಯಂಡ್ ಹೈಡ್ರೋ ಅಂತಂದರೆ ಅಕಾರ್ಡಿಂಗ್ ಟು ವಾಟರ್ ಆ್ಯಂಡ್ ದ ಹೀಟ್ ಹೌ ದ ಪ್ಲ್ಯಾಂಟ್ಸ್ ಆರ್ ವರ್ಕ್ ಅಂತ ಹೇಳಿ ಗೊತ್ತಾಗುತ್ತೆ. ಮತ್ತು ಸೋಲಾರ್ ಕುಕ್ಕರ್, ಬಯೋಗ್ಯಾಸ್ ಪ್ಲ್ಯಾಂಟ್, ವಿಂಡ್ ಮಿಲ್ಸಲ್ಲಿ ಯಾವ ಥರ ಅಪ್ಲೈ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಡಿಸ್ಕ್ರೈಬ್ ದ ವರ್ಕಿಂಗ್ ಆಫ್ ಎನರ್ಜಿ ಫ್ರಮ್ ದ ಓಷನ್ ಜಿಯೋಥರ್ಮಲ್, ಇದು ಗೊತ್ತಾಗುತ್ತೆ. ಮತ್ತು ಜಿಯೋಥರ್ಮಲ್ ಎನರ್ಜಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಯಾವ ಥರ ವರ್ಕ್ ಆಗುತ್ತೆ. ರೆಕಗ್ನೈಸ್ ದ ನೀಡ್ ಫಾರ್ ಯೂಸಿಂಗ್ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಯಿತಾ? ಡೆವಲಪ್ ದ ಕಾನ್ಸೆಪ್ಟ್ ಆಫ್ ಎನರ್ಜಿ ಸೋರ್ಸಸ್ ಥ್ರೂ ಅಬ್ಸರ್ವೇಷನ್. ಬೈ ದ ಅಬ್ಸರ್ವೇಷನ್ ಯು ಹ್ಯಾವ್ ಟು ಡೆವಲಪ್ ದ ಕಾನ್ಸೆಪ್ಟ್ ಆಫ್ ಎನರ್ಜಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ದೆನ್ ಐಡೆಂಟಿಫೈ ದ ಪ್ಯಾರಾಮೀಟರ್ಸ್ ನೀಡೆಡ್ ಟು ಕ್ಲಾಸಿಫೈ ಎ ಸೋರ್ಸ್ ಆಫ್ ಎನರ್ಜಿ ಮೀನ್ಸ್ ಯಾವ ಯಾವ ಪ್ಯಾರಾಮೀಟರ್ ಬೇಕು ನಮಗೆ. ಗುಡ್ ಎನರ್ಜಿ ಸೋರ್ಸ್ ಬೇಕು, ಎನರ್ಜಿ ಸೋರ್ಸ್ ಆಸ್ ಎ ಗುಡ್ಸ್ ಎನರ್ಜಿ ಸೋರ್ಸ್ ಬೇಕು ಅಂತಂದರೆ ಯಾವ ರೀತಿ ಪ್ಯಾರಾಮೀಟರ್ ಬೇಕು ಅನ್ನೋದು ಗೊತ್ತಾಗುತ್ತೆ. ದೀಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅದೇ ಇಂಟರ್ಪ್ರಿಟ್ ದ ಅಡ್ವಾಂಟೇಜಸ್ ಆ್ಯಂಡ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಫ್ಯೂಯಲ್ಸ್. ದೆನ್ thermal power and hydropower as well. Okay, thermal and hydropower as well also. Then justify the need to improve the technology of conventional sources of energy. Analyze the structure, function and uses of a biogas. This is 3 mark. maybe ಕೇಳಬಹುದು, ಬಯೋಗ್ಯಾಸ್ ಸ್ಟ್ರಕ್ಚರ್ ಕೇಳ್ಬೋದು, ಫಂಕ್ಷನ್ ಕೇಳ್ಬೋದು, ಯೂಸಸ್ ಕೇಳ್ಬೋದು ಫಾರ್ 3 ಮಾರ್ಕ್. ಅನಲೈಸ್ ಆರ್ ಡಿಸ್ಕ್ರೈಬ್ ಆರ್ ಡಿಸ್ಕಸ್, ಈ ಮೂರರಲ್ಲಿ ಒಂದು 100% ಕ್ವೆಶನ್. ದೆನ್ ಡಿಸ್ಕ್ರೈಬ್ ಬಯೋಗ್ಯಾಸ್ ಪ್ಲಾಂಟ್ ಆಸ್ ಆನ್ ಎಕೋ-ಫ್ರೆಂಡ್ಲಿ ಸೋರ್ಸ್ ಆಫ್ ಎನರ್ಜಿ. ಅಪ್ರಿಷಿಯೇಟ್ ದ ಟೆಕ್ನಾಲಜಿ ಆಫ್ ಡ್ರಾಯಿಂಗ್ ಬೆಸ್ಟ್ ಔಟ್ ಆಫ್ ವೇಸ್ಟ್. ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನುವಂಥ ಒಂದು ಸ್ಲೋಗನ್ ಕೂಡ ಬಂದಿರುತ್ತೆ. ಸಿಂಥಸೈಸ್ ದ ಪ್ರೋಸೆಸ್ ಆಫ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ ಥ್ರೂ ವಿಂಡ್ ಅಂತಂದರೆ ಥ್ರೂ ದ ವಿಂಡ್ ಹೌ ಕ್ಯಾನ್ ವಿ ಪ್ರೊಡ್ಯೂಸ್ ದ ಎಲೆಕ್ಟ್ರಿಸಿಟಿ ಅನ್ನೋದು ಗೊತ್ತಾಗುತ್ತೆ. ಡೆವಲಪ್ ದ ಕಾನ್ಸೆಪ್ಟ್ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ sources and list their significant ಮೀನ್ಸ್ ನಾನ್ ಕನ್ವೆನ್ಷನಲ್ ಮತ್ತು ಕನ್ವೆನ್ಷನಲ್ ಎನರ್ಜಿನ ಸಿಗ್ನಿಫಿಕೆನ್ಸ್ ಮತ್ತು ಸೋರ್ಸು. ಇಂಟರ್ಪ್ರಿಟ್ ಡಿಸ್ಅಡ್ವಾಂಟೇಜಸ್ ಯೂಸಿಂಗ್ ಕನ್ವೆನ್ಷನಲ್ ಎನರ್ಜಿ. ಏನೇನು ಡಿಸ್ಅಡ್ವಾಂಟೇಜಸ್ ಓವರ್ ಕನ್ವೆನ್ಷನಲ್ ಮೀನ್ಸ್ ನಾನ್ ಕನ್ವೆನ್ಷನಲ್ ಎನರ್ಜಿ ಓವರ್ ಕನ್ವೆನ್ಷನಲ್ ಎನರ್ಜಿ. ವಾಟ್ ಈಸ್ ದ ಡಿಸ್ಕಸ್ ಅಂತ ಹೇಳಿ ಅಂತಂದರೆ ಡಿಸ್ಅಡ್ವಾಂಟೇಜಸ್ ವಿತ್ ಅಡ್ವಾಂಟೇಜಸ್. Justify the economic uses of resource. Realize the importance of conservation of resource for future generation. For your future generation, what you have to do for the sources of energy. Now we come with the concept. In this concept and in this class, we are going to start the sources of energy. Sources of energy ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಏನೇನು ಓದ್ತೀರಾ ಇನ್ ಲೆಸನಲ್ಲಿ ಅಂತ ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಗುಡ್ ಸೋರ್ಸ್ ಆಫ್
ಫ್ಯೂಯಲ್ ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್, ಅದರ ಲಕ್ಷಣಗಳನ್ನು ಓದ್ತೀರಾ. ಇದು ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಅಂತಂದರೆ ST ಟೈಪ್ ಕ್ವೆಶನ್ ಕೇಳ್ಬೋದು, ಮೀನ್ಸ್ ಸ್ಪ್ಲಿಟ್ ಟೈಪ್ ಕ್ವೆಶನ್. ಇದು 2 ಮಾರ್ಕಿಗೆ ಒಂದು ಕೇಳಿ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗುಡ್ ಸೋರ್ಸ್ ಆಫ್ ಫ್ಯೂಯಲ್ ಅಂತ ಕೇಳಿ, ಎಕ್ಸ್ಪ್ಲೈನ್ ಟೈಡಲ್ ವಾಲ್ಯೂಮ್, ಟೈಡಲ್ ಎನರ್ಜಿ. ನೋಡಿ, 2ರಲ್ಲಿ 2 ಬರೀಬೇಕು. ಓಕೆನಾ? ಅದು 1 ಮಾರ್ಕ್ಸ್, ಇದು 2 ಮಾರ್ಕ್ಸ್. ಇಲ್ಲ ಇದು 1.5 ಮಾರ್ಕ್ಸು, ಅದು 1.5 ಮಾರ್ಕ್ಸ್. 2 ಮಾರ್ಕ್ಸ್ ಅಲ್ಲಿಗೆ ಆಯಿತು. ಓಕೆನಾ? 3 ಮಾರ್ಕ್ಸ್ ಆಯಿತು. ಅರ್ಥ ಆಯ್ತಾ? ಈ ಥರ ನಿಮಗೆ ಕ್ವೆಶನ್ಸ್ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ದೆನ್ ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಬಗ್ಗೆ, ಕನ್ವೆನ್ಷನಲ್ ಎನರ್ಜಿ ಅಂತ ಬಂದರೆ ಅದರಲ್ಲಿ ಫಾಸಿಲ್ ಫ್ಯೂಯಲನ್ನು ನೋಡ್ತೀರಾ, ಥರ್ಮಲ್ ಪವರ್ ಪ್ಲ್ಯಾಂಟ್ TPE, ದೆನ್ HPE ಪ್ಲ್ಯಾಂಟ್, ದೆನ್ ಮೀನ್ಸ್ ಹೈಡ್ರೋ ಪವರ್ ಪ್ಲ್ಯಾಂಟ್, ಬಯೋಮಾಸ್ ಎನರ್ಜಿ ಆ್ಯಂಡ್ ವಿಂಡ್ ಎನರ್ಜಿ. ಈ ಒಂದು ಡಯಾಗ್ರಾಮ್ಸ್ ಏನು ಬಯೋಗ್ಯಾಸ್ದು ವೆರಿ ಇಂಪಾರ್ಟೆಂಟ್, ಬಯೋಮಾಸ್ ಅಂತ ಬಯೋಗ್ಯಾಸ್ ಅಂತ ಸೇಮ್. ದ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ, ಕಮಿಂಗ್ ಟು ದ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ, ಅದರಲ್ಲಿ ಸೋಲಾರ್ ಎನರ್ಜಿ ಅಂತ ಹೇಳಿ ನೋಡ್ತೀರಾ. ಓಕೆನಾ? ಸೋಲಾರ್ ಎನರ್ಜಿ ಅಂತ ಹೇಳಿ ನೀವು ಲರ್ನ್ ಮಾಡ್ತೀರಾ. ಸೋಲಾರ್ ಎನರ್ಜಿಯಲ್ಲಿ ಸೋಲಾರ್ ಕುಕ್ಕರ್, ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಸೆಲ್ ಬಗ್ಗೆ ಲರ್ನ್ ಮಾಡ್ತೀರಾ. ದೆನ್ ಕಮಿಂಗ್ ಟು ದ ಎನರ್ಜಿ ಫ್ರಮ್ ದ ಸಿ, ಎನರ್ಜಿ ಫ್ರಮ್ ದ ಸಿ ಅಂತ ಬಂದರೆ ಟೈಡಲ್ ಎನರ್ಜಿ, ಸಿ ವೇವ್ ಎನರ್ಜಿ ಆ್ಯಂಡ್ OTE ಎನರ್ಜಿ ಬಗ್ಗೆ ಲರ್ನ್ ಮಾಡ್ತೀರಾ. ಜಿಯೋಥರ್ಮಲ್ ಎನರ್ಜಿ ಅಂತ ಲರ್ನ್ ಮಾಡ್ತೀರಾ. ನ್ಯೂಕ್ಲಿಯರ್ ಎನರ್ಜಿ, ಅದರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಮತ್ತು ಫ್ಯೂಷನ್ ಎನರ್ಜಿ. ಇಷ್ಟು ಟೈಪ್ಸ್ ಆಫ್ ಎನರ್ಜೀಸ್ಗಳನ್ನು ನೋಡ್ತೀರಾ ಇನ್ ನಾನ್ ಕನ್ವೆನ್ಷನಲ್ ಎನರ್ಜಿ. ದೆನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್. Characteristic of good source of fuel. What are the characteristics of good fuel? ಏನೇನು ಒಂದು ಫ್ಯೂಯಲ್ ಗುಡ್ ಆಗಬೇಕು ಅಂತ ಅಂದರೆ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಇರಬೇಕು ಅನ್ನೋದು ಮುಖ್ಯ ಆಗುತ್ತೆ. ಇಟ್ ಶುಡ್ ಹ್ಯಾವ್ ಹೈ ಎನರ್ಜಿ. ಹೌದು, ಈಗ ಏನೋ ಒಂದು ಸೋರ್ಸ್ ಇದೆ ಅಂತಂದರೆ ಅದಕ್ಕೆ ಹೈ ಎನರ್ಜಿ ಇರಬೇಕು. ಔಟ್ಪುಟ್ ಪರ್ ಯೂನಿಟ್ ಮಾಸ್, ನಾವು ಹೇಳ್ತಿರೋದು ಪರ್ ಯೂನಿಟ್ ಮಾಸ್ ಆರ್ ವಾಲ್ಯೂಮಿಗೆ. ಓಕೆನಾ? ಇಟ್ ಶುಡ್ ಬಿ ಈಸಿಲಿ ಅವೈಲಬಲ್, ಮೀನ್ಸ್ ಇದು ನಮಗೆ ಚೀಪ್ ಪ್ರೈಸಲ್ಲಿ ಸಿಗುತ್ತೆ, ಆದರೆ ನಮಗೆ ಡೈಲಿ ಲೈಫಲ್ಲಿ ಸಿಗಬೇಕು. ಇದೊಂದು. ಇಟ್ ಶುಡ್ ಬಿ ಈಸಿ ಟು ಸ್ಟೋರ್, ಅಂತಂದರೆ ಎಷ್ಟು ದಿವಸ ಇಕ್ಕಿದ್ರೂ ಕೊಳ್ತೋಗೋದಿಲ್ಲ. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಇಟ್ ಶುಡ್ ಬಿ ಎಕಾನಮಿಕಲ್, ಅಂತಂದರೆ ಇದನ್ನು ಆರ್ಥಿಕವಾಗಿ ನಾವು ಬಳಸ್ಬಹುದು. ಓಕೆನಾ? ಇದೊಂದು ಕಾನ್ಸೆಪ್ಟ್. ದೆನ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಬಂದರೆ ನಾವು ಮೇನಾಗಿ 2 ಸೋರ್ಸ್ ನೋಡ್ತೀವಿ, ಒಂದು ಕನ್ವೆನ್ಷನಲ್, ಇನ್ನೊಂದು ನಾನ್ ಕನ್ವೆನ್ಷನಲ್ ಸೋರ್ಸ್. ಓಕೆನಾ? ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿನ ನಾವು ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಓಕೆನಾ? ದೇ ಡು ನಾಟ್ ರಿನ್ಯೂವ್ ಆರ್ ರೀಜನರೇಟ್ ಆ್ಯಂಡ್ ಆರ್ ಎಕ್ಸಾಸ್ಟಬಲ್. ಇದು ತಿರ್ಗಾ ರಿನ್ಯೂವಬಲ್ ಆಗೋದಿಲ್ಲ, ರೀಜನರೇಟ್ ಆಗೋದಿಲ್ಲ, ಎಕ್ಸಾಸ್ಟ್ ಆಗೋದಿಲ್ಲ, ಹೈ ಕಾಸ್ಟ್ ಆಗುತ್ತೆ ಇದು. ಮತ್ತು ಇದು ಲಾಟ್ ಆಫ್ ಪೊಲ್ಯೂಟೆಂಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸಾಂಪಲ್ಸ್ ಏನು? ವುಡ್ ಆಗಿರಬಹುದು, ಫಾಸಿಲ್ ಫ್ಯೂಯಲ್ಸ್, ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಇವೆಲ್ಲ ಜಾಸ್ತಿ ಪೊಲ್ಯೂಟೆಂಟ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. Understood? The next one, non-conventional sources of energy, that is renewable energy. They are constantly supplied by nature and inexhaustible. ಅಂತಂದರೆ ಇದನ್ನು ಎಕ್ಸಾಸ್ಟ್ ಮಾಡೋದಕ್ಕಾಗೋದಿಲ್ಲ, ಅಂತಂದರೆ ಇನ್ಎಕ್ಸಾಸ್ಟಬಲ್ ಅಂತಂದರೆ ನೇಚರಲ್ಲಿ ಜಾಸ್ತಿ ಸಪ್ಲೈ ಆಗ್ತಾ ಹೋಗುತ್ತೆ. ಕಾನ್ಸ್ಟೆಂಟ್ ಮೀನ್ಸ್, ಮತ್ತು ಇದು ಲೋ ಕಾಸ್ಟ್ ಆಗುತ್ತೆ. ಲೋ ಕಾಸ್ಟ್ ಅಂದರೆ ಕಡಿಮೆ ದುಡ್ಡಿನಲ್ಲಿ ಸಿಗುತ್ತೆ. ದೆ ಪ್ರೊಡ್ಯೂಸ್ ಲಿಟ್ಲ್ ಆರ್ ನೋ ಪೊಲ್ಯೂಟೆಂಟ್ ಪ್ರೊಡ್ಯೂಸ್ ಮಾಡಬಹುದು, ಮಾಡ್ದಲೇನೂ ಇರಬಹುದು. ವಾಟ್ ಆರ್ ದ ಎಕ್ಸಾಂಪಲ್ಸ್ ಏನೇನು ಕೊಡ್ಬೋದು? ಎಕ್ಸಾಂಪಲ್ ನೋಡಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಬಯೋಮಾಸ್ ಎನರ್ಜಿ, ಓಷನ್ ಎನರ್ಜಿ, ಅದರಲ್ಲಿ ಟೈಡಲ್ ಎನರ್ಜಿ, ವೇವ್ ಎನರ್ಜಿ, ಓಷನ್ ಥರ್ಮಲ್ ಎನರ್ಜಿ, geothermal energy and nuclear energy. These are the examples for that energies. Then the next one, some sources of energy are renewable like sun, wind, flowing of water, ocean, wood, biomass. Some sources of energy are non-renewable like coal, petroleum, natural gas. These are the non-renewable. Understood? Then
ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಅಂದರೆ ಫಸ್ಟ್ ಒನ್ ಫಾಸಿಲ್ ಫ್ಯೂಯಲ್. ಫಾಸಿಲ್ ಫ್ಯೂಯಲ್ ಇನ್ಸೈಡ್ ದ ಅರ್ತ್ ಏನು ಮಾಡುತ್ತೆ, ರಿಮೈನ್ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ಗೆ ಮಿಲಿಯನ್ಸ್ ಆಫ್ ಇಯರ್ ಅಷ್ಟೊತ್ತವರೆಗೂ ಇರುತ್ತೆ ಫಾಸಿಲ್ ಫ್ಯೂಯಲ್ಸ್ ಇನ್ಸೈಡ್ ದ ಅರ್ತ್. ಈಗ ಒಂದು ಭೂಮಿಯ ಕ್ರಸ್ಟ್ ಅಂತ ಅಂದರೆ ಇದು, ಇಲ್ಲಿ ನಾವೆಲ್ಲ ನಡೀತಾ ಇರ್ತೀವಿ, ಇದ್ರ ಕೆಳಗಡೆ ನಾವು ಫಾಸಿಲ್ ಫ್ಯೂಯಲ್ಸನ್ನು ಅಬ್ಸರ್ವ್ ಮಾಡ್ತೀವಿ. ದಟ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ರಿಮೈನ್ಸ್ millions of year. Okay na. The fossil fuel are coal, petroleum, natural gas. Fossil fuel are non-renewable sources of, so they should be conserved and used intensely ಅಂತ ಅಂದರೆ ಇದು ರಿನ್ಯೂವಬಲ್ ಆಗುತ್ತೆ, ನಾನ್ ರಿನ್ಯೂವಬಲ್. ಇದು ನಾವು ಎಷ್ಟು ಬೇಕಾದರೂ ಅಷ್ಟು ಯೂಸ್ ಮಾಡಬಹುದಾಗಿರುತ್ತೆ. ಅರ್ಥ ಆಯ್ತಾ? ಮತ್ತೆ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಏನು ಕನ್ಸರ್ವ್ ಮಾಡಬಹುದು ಮತ್ತು ನಾವು ಅದನ್ನು ಜುಡಿಷಿಯಲಿ ಅಂತ ಅಂದರೆ ಆರ್ಥಿಕವಾಗಿ ಬೆಳೆಸ್ಬೋದು. ಇದರಿಂದ ಡಿಸ್ಅಡ್ವಾಂಟೇಜಸ್ ಏನು? ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ ರಿಲೀಸ್ ಗ್ಯಾಸಸ್ ಅಂತಾನೆ. ನಾವು ಫಾಸಿಲ್ ಫ್ಯೂಯಲ್ನ ಸುಡೋದ್ರಿಂದ ಗ್ಯಾಸಸ್ ಆಗುತ್ತೆ ಮತ್ತು ಹಾರ್ಮ್ಫುಲ್ ಪಾರ್ಟಿಕಲ್ ಅಂತಾನೆ ಡಸ್ಟ್ ಪಾರ್ಟಿಕಲ್ ಏನು ಮಾಡುತ್ತೆ, ಏರ್ ಪೊಲ್ಯೂಷನನ್ನು ಕಾಸ್ ಮಾಡುತ್ತೆ. ವಾಟ್ ಈಸ್ ದ ಒನ್ ಡಿಸ್ಅಡ್ವಾಂಟೇಜಸ್ ಆಫ್ ಫಾಸಿಲ್ ಫ್ಯೂಯಲ್ ಅಂತ ಕೇಳಿದಾಗ ಈ ಒಂದು ಡಿಸ್ಅಡ್ವಾಂಟೇಜಸ್ ಬರೆದ್ರೆ ನಿಮಗೆ ಗುಡ್ ಮಾರ್ಕ್ಸ್ ಸಿಗುತ್ತೆ. ದೆನ್ ಸೆಕೆಂಡ್ ಡಿಸ್ಅಡ್ವಾಂಟೇಜು, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ ರಿಲೀಸ್ ಆಸಿಡಿಕ್ ಆಕ್ಸೈಡ್, ಮೀನ್ಸ್ ಆಸಿಡ್ ಪ್ಲಸ್ ಆಕ್ಸಿಜನ್ ಏನು ಕೊಡುತ್ತೆ ನಮಗೆ, ಆಸಿಡಿಕ್ ಆಕ್ಸೈಡ್ ಕೊಡುತ್ತೆ, ಅದು ಕಾಸ್ ಮಾಡುತ್ತೆ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್ ವಿಚ್ ಕಾಸ್ ಆ್ಯಸಿಡ್ ರೈನ್. ಸಲ್ಫರ್ ಮತ್ತು ನೈಟ್ರೋಜನ್ ಆ್ಯಸಿಡ್ ರೈನನ್ನು ಕಾಸ್ ಮಾಡುತ್ತೆ. ಅದು ನಮ್ಮ ಲಿವಿಂಗ್ ಆರ್ಗ್ಯಾನಿಸಮ್ ಮತ್ತು ಸಾಯಿಲ್ ಮತ್ತು ವಾಟರ್ ಬಿಲ್ಡಿಂಗ್ಸ್ಗೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಮೆಟಲ್ ಕರೋಷನ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ ರಿಲೀಸ್ ಅ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಈ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ CO2 ಅಂತಲೇ ದಿಸ್ ಈಸ್ ಒನ್ ಆಫ್ ದ ಹಾರ್ಮ್ಫುಲ್ ಪ್ರಾಡಕ್ಟ್. ನಮ್ಮ ಒಂದು ಬಾಡಿಯಲ್ಲಿ ಇದು 70 to 77% ಇರುತ್ತೆ ಇದೇನೆ. ಓಕೆನಾ. ರಿಮೈನಿಂಗ್ 93% ಆಕ್ಸಿಜನ್ ಇರುತ್ತೆ. ಓಕೆ, 93% ಆಕ್ಸಿಜನ್ ಇರುತ್ತೆ ಇನ್ನು RBC. ಓಕೆನಾ. ಇವಾಗ ನಾವು ಬಯೋ ಬಿಡೋಣ. ಈಗ ಕಮಿಂಗ್ ಟು ದ ಫಿಸಿಕ್ಸ್ ಟೈಪ್, ಇಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಅಂತಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಆಫ್ ದ ಅಟ್ಮಾಸ್ಫಿಯರ್ ಮತ್ತು ಗ್ಲೋಬಲ್ ವಾರ್ಮಿಂಗನ್ನು ಕಾಸ್ ಮಾಡುತ್ತೆ. ಇನ್ ದಿಸ್ ಗ್ಲೋಬಲ್ ವಾರ್ಮಿಂಗ್ ದ ಇಂಪಾರ್ಟೆನ್ಸ್ ಇಸ್ ಬರ್ನಿಂಗ್ ಆಫ್ ಫ್ಯೂಯಲ್ ಅಂತಲೇ ಹೇಳಬಹುದು ನಾವು. ಅರ್ಥ ಆಯ್ತಾ? ಮತ್ತು ನೋಡಿ, ಏನು ಇಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ನೀವು ಆಗ ನೋಡ್ತಾ ಹೋಗ್ತೀರಾ. ಓಕೆನಾ. ದ ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತಂದರೆ TPP ಅಂತಂದರೆ ಥರ್ಮಲ್ ಪವರ್ ಪ್ಲ್ಯಾಂಟನ್ನು ಟರ್ಬೈನ್ಸ್. ಈಗ ಇನ್ ದ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಏನಾಗುತ್ತೆ, ಹೀಟ್ ಎನರ್ಜಿ ಬರ್ನಿಂಗ್ ಫಾಸಿಲ್ ಫ್ಯೂಯಲ್ ಲೈಕ್ ಕೋಲ್ ಆಗಿರಬಹುದು, ಪೆಟ್ರೋಲಿಯಂ ಆಗಿರಬಹುದು, ನ್ಯಾಚುರಲ್ ಗ್ಯಾಸ್, ಇವೆಲ್ಲ ಹೀಟ್ ವಾಟರ್ ಮತ್ತು ಇದು ಚೇಂಜ್ ಇಟ್ ಇಂಟು ಸ್ಟೀಮ್ ವಿಚ್ ರೊಟೇಟ್ಸ್ ದ ಟರ್ಬೈನ್ಸ್ ಆಫ್ ದ ಜನರೇಟರ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಇಲ್ಲಿ ಏನಾಗುತ್ತೆ, ಯಾರಾದರೂ ಜೋಗ್ ಫಾಲ್ಸ್ಗೆ ಹೋಗಿದ್ರೆ ಅಲ್ಲಿ ನೀವು ನೋಡಿರ್ತೀರ ಥರ್ಮಲ್ ಪವರ್ ಪ್ಲ್ಯಾಂಟ್. ಓಕೆನಾ. ಎಸ್, ಈ ಒಂದು ಕಾನ್ಸೆಪ್ಟನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, ಲೆಟ್ಸ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು.